ಸಾಮಾಜಿಕ ನ್ಯಾಯ ಹಾಗೂ ಜನಪರ ಹೋರಾಟಗಾರರ ವೇದಿಕೆ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕು ವತಿಯಿಂದ ಆಯೋಜಿಸಿದ್ದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮದ್ಯ ಮಾರಾಟದ ವಿರುದ್ಧ ಧ್ವನಿ ಎತ್ತಿದ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರ ಹಾಗೂ ನೊಂದ ಗ್ರಾಮಸ್ಥರು ಹಾಗೂ ಹಲವಾರು ತಾಯಂದಿರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ರದ್ದುಪಡಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಅಬಕಾರಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಸಂಪೂರ್ಣ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕೆಂದು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮಾರಾಟ ಮಾಡ್ತಿದ್ರು. ಆ ಬಗ್ಗೆ ಆ ವಿಚಾರವಾಗಿ 2-3 ಬಾರಿ ಮಹಿಳೆಯರು ಮತ್ತೆ ಸಂಘಟನೆ ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. 2-3 ಬಾರಿ ಕೊಟ್ಟರು ಕೂಡ ಅವ್ರು ಯಾವುದೇ ಆಕ್ಷನ್ ಮಾಡದೇ ಇರೋ ಕಾರಣಕ್ಕಾಗಿ ಹೋಗಿ ಹೋರಾಟ ಮಾಡಿದ್ರು. ಮತ್ತೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಸಹಜ. ಹೋರಾಟ ಮಾಡಿದಾಗ ಏನ್ ಮಾಡಿದ್ರು ಅಂತಂದ್ರೆ ಆಯ್ತು ಹೋಗಿ ನಾವು ಅಂತೇಳಿ ಅಬಕಾರಿ ಇಲಾಖೆಯನ್ನ ಚಾಟಿ ಹಾಕಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಸುಮ್ಮನೆ ಆಗಿದ್ದಾರೆ. 2 ದಿನ ಬಿಟ್ಟು ಏನು ಹೂಗಾರ್ ಇದ್ದಾನಲ್ಲ, ಹೂಗಾರ್ 2 ದಿನ ಬಿಟ್ಟು 20 ರೇವಣಸಿದ್ದಪ್ಪ ಹೂಗಾರ್ ಏನ್ ಮಾಡಿದಾನಂದ್ರೆ 20 ಜನ ಮಹಿಳೆಯರು ಮತ್ತೆ ಆ ಸಂಘಟನೆ ಎಲ್ಲ ಸಂಘಟನೆ ವತಿಯಿಂದ ಅಕ್ರಮ ಮದ್ಯ ಮಾಟ ವಿರುದ್ಧ ಧ್ವನಿಯೆತ್ತಿದ್ದಕ್ಕಾಗಿ ಜನಪರ ಹೋರಾಟಗಾರರ ಮೇಲೆ ಮತ್ತು ನಮ್ಮ ತಾಯಂದಿರ ಮೇಲೆ ಅನ್ನೋದು ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿದ್ರು. ಅದೇ ರೀತಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಅಬಕಾರಿ PSI ರೇವಣಸಿದ್ದ ಹೂಗಾರ ಅವರನ್ನು ಅಮಾನತು ಮಾಡಬೇಕು ಮತ್ತು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ರದ್ದು ಮಾಡಬೇಕು ಮತ್ತು ಜವರಿಗೆ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಡಿಬಾರ್ದು ಅಂತ ಹೇಳುತ್ತೆ. ಏನದ ಬೆಳಗ್ಗೆ 10:30 ಗಂಟೆಯಿಂದ ಸುಮಾರು 5 ಗಂಟೆ ತನಕ ಏನದ ನಾವು ಧರಣಿ ಸತ್ಯಾಗ್ರಹ ಮಾಡಿದೆವು. ಈಗಾಗಲೇ ಮೇಲಧಿಕಾರಿಗಳಾಗಿರ್ತಕ್ಕಂಥ ಇನ್ನು ನಮ್ಮ DYSP ಸಾಹೇಬರು, ಅದೇ ರೀತಿಯಾಗಿ ಅಬಕಾರಿ ಇಲಾಖೆಯ ಉಪಾಯುಕ್ತರಾಗಿರ್ತಕ್ಕಂಥ ನಮಗೆ ಏನು ಬೇಕಂತ ಸಿಕ್ಕಲ್ ಬೈದಾನ್ರಿ. ನಮ್ಮ ಮನೆ ಪರಿಸ್ಥಿತಿ ನಾವು ನ್ಯಾಯ ಕೇಳಕ್ ಹೋಗಿದ್ದೆವು. ಅವ ನ್ಯಾಯ ಕೊಡಲ್ಲ, ನಾವು ದಾರು ಬಂದ್ ಮಾಡಂಗಿಲ್ಲ, ಅಲ್ಲೇ ಹೋಗಿ ಅಂತಾನ. ಅಂದ ಮೂಲಕ ನಾವು ಹುಡುಗಿ ಬಂದು ಮದುವೆ ಮಾಡಿ ನಮಗೆ ಹ್ಯಾಂಗ ಬೇಕಂತ ಬೈದಾನ್ರಿ. ನಮ್ಗೆ ನ್ಯಾಯ ಬೇಕು, ದಾರು ಬಂದ್ ಮಾಡ್ಬೇಕು. ಈ ಊರಾಗ ಹೋಗೋಣನೆ ದಾರು ಹ್ಯಾಂಗ ಬಂದ್ ಮಾಡ್ರೆ ಅವ್ರು ನಮ್ಗೆಲ್ಲ ಹಿಡ್ದಾರ. ಅಲ್ಲಿ ಏನು ಜಾಸ್ತಿ ನಾಳೆ ನಾವು ಹೆಣ್ಮಕ್ಳಿದ್ದೆವು, ನಾಳೆ ನಮ್ಮ ಬರ್ಬೇಕು. ಅವ್ರು ಹ್ಯಾಂಗ ದಾರು ಬಂದ್ರೆ ನಾಳೆ ಒಂದು ಸೇರ್ಕೊಂಡು ಒಂದ್ರ ಮ್ಯಾಗ ಹತ್ತಿರ್ತಾರ. ನಾಳೆ ನಾವು ಹೆಣ್ಮಕ್ಳ ಕೆಲಸ, ನಾಳೆ ನಮ್ಗೆ ಅದು ಅಚ್ಚನ್ ನೋಡಿ ಔಷಧಿ ಮ್ಯಾಗೆ ಬರ್ತದೆ. ಹೋರಾಟ ಮಾಡಿ ಅವನ್ನೆಲ್ಲ ಬಂಧಿಸ್ಬೇಕಂತ ಹೇಳಿ ನಮ್ಮ ಕನ್ನಡ ಸೇನೆ ನಿರಂತರವಾಗಿರುತ್ತೆ. ಇವತ್ತು ಏನು ಜವರ್ಗಿ ತಾಲೂಕಲ್ಲ, ಎಲ್ಲ ಜಿಲ್ಲೆಯಲ್ಲಿ ನಾಳೆಯಿಂದ ಹೋರಾಟ ಮಾಡಕ್ಕೆ ನಾವು ಒಂದು ಕರೆ ಕೊಡ್ತಾ ಇದ್ದೀವಿ. ಮದ್ಯ ಮಾರಾಟ ಬಂದಾಗಬೇಕಂತೇಳಿ. ಸರ್ ಒಂದೆರಡು ಅಧಿಕಾರಿ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದೆ ಏನು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ನಾವು ಅಬಕಾರಿ ಸಚಿವರಿಗೆ ಅಲ್ಲಿ ಬೆಂಗಳೂರಲ್ಲಿ 1000 ಜನ ಇವತ್ತು ಮನವಿ ಕೊಡೋಂಥ ಕೆಲಸ, ಏನು ಫ್ರೀಡಂ ಪಾರ್ಕಲ್ಲಿ ನಮ್ಮ ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡೋಂಥ ಕೆಲಸ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ. ಕೂಡಲೇ ಸಸ್ಪೆಂಡ್ ಮಾಡೋ ಅಂತ ಕೊಡಲ್ಲ ನಾವು ಕೊಡಲ್ಲ, ಕೈಗೆಸ್ಕೊತೀವಿ. ಇವತ್ತು ಏನು ಧರಣಿ ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ವಿ ಜವರ್ಗಿ ತಾಲೂಕಲ್ಲಿ. ಈ ನಾಳೆಯಿಂದ ಜಿಲ್ಲಾ ಮುಖಾಂತರ ಮತ್ತೆ ರಾಜಧಾನಿಯಲ್ಲಿ ಹೋರಾಟ ಮಾಡೋ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡಕೋಟೆ, ಶ್ರವಣಕುಮಾರ್ ನಾಯಕ್, ಶಿವಲಿಂಗ ಹಳ್ಳಿ, ರವಿಚಂದ್ರ ಗುತ್ತೇದಾರ್, ಗಿರೀಶ್ ತುಂಬಾಗಿ, ಬಸವರಾಜ್ ಬಾಗೇವಾಡಿ, ಭೀಮಾಶಂಕರ್ ಬಿಲಾಡ್, ಪರಮೇಶ್ವರ್ ಬಿರಾಳ, ಅನಿತಾ ಪಾಟೀಲ್, ಮಹಾಂತಗೌಡ ನಂದಿಹಳ್ಳಿ, ಮಲ್ಲಿಕಾರ್ಜುನ್ ನಾಯ್ಕೋಡಿ ಸೇರಿದಂತೆ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು.